ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಚಂದನಾ ಶೆಟ್ಟಿ. ಬೆಕ್ಕಿಗೆ ಆಟ, ಇಲಿಗೆ ಪ್ರಾಣ ಸಂಕಟ ಅನ್ನೋ ಮಾತನ್ನ ಕೇಳಿದೀವಿ. ಆದ್ರೆ ಸಿಲಿಕಾನ್ ಸಿಟಿಯಲ್ಲಿ ಬೆಕ್ಕಿನ ಪ್ರೇಮದಾಟ ಮಾಲೀಕರ ನಡುವೆ ಕಿತ್ತಾಟಕ್ಕೆ ಕಾರಣ ಆಗ್ಬಿಟ್ಟಿದೆ. ಅಯ್ಯೋ, ಇದೆಲ್ಲ ಒಂದು ಮ್ಯಾಟರ್ ಅಂತ ನಕ್ಕು ಸುಮ್ಮನಾಗ್ಬೇಡಿ. ಯಾಕಂದ್ರೆ ಅಕ್ಕಪಕ್ಕದ ಮನೆಯ ಬೆಕ್ಕಿನ ಲವ್ ಸ್ಟೋರಿಯಲ್ಲಿ ಹುಟ್ಟಿದ 4 ಬೆಕ್ಕಿನ ಮರಿಗಳ ಭವಿಷ್ಯ ಪೊಲೀಸ್ ಠಾಣೆಯಲ್ಲಿದೆ. ಇದೊಂದು ಅಪರೂಪದ ಸ್ಟೋರಿ. ಎಲ್ಲೋ ಜೋರ್ ಮಾತು ಕೇಳ್ತಾ ಇದೆಯಲ್ಲ ಅಂತ ಆಚೆ ಬಂದ್ರೆ ಓಹೋ, ದೊಡ್ಡ ಜಗಳಾನೇ ಆಗ್ತಾ ಇದೆ ಬಿಡಿ. ಬಾಯಿ ಮುಚ್ಚು ಅಂತ ಅವರು, ಪೊಲೀಸ್ನ ಕರಿತೀನಿ ಅಂತ ಇವರು, ಹೇಗೆ ನಮ್ಮ ಮನೆಗೆ ಬಂದೆ ಅಂತ ಅವರು, ಹೇ ಚಲ್ ಅಂತ ಇವರು. ಏನೋ ದೊಡ್ಡ ಎಡವಟ್ಟಿ ಆಗಿದೆ ಅಂತ ಅನ್ಸುತ್ತಲ್ವಾ? ಆದ್ರೆ ಇಲ್ಲಾಗಿದ್ದು ಪ್ಯಾರ್. ಹೋಲ್ಡ್ ಆನ್, ಇದು ನೀವಂದ್ಕೊಂಡ ಲವ್ ಮ್ಯಾಟರ್ ಅಲ್ಲ, ಬೆಕ್ಕಿನ ಲವ್. ನೋಡಿ, ತನ್ನ ಪ್ರೇಯಸಿಯನ್ನ ನೋಡೋದಕ್ಕೆ ಹೇಗೆ ಬಿಲ್ಡಿಂಗ್ ಇಂದ ಬಿಲ್ಡಿಂಗ್ ಹಾರ್ ಬರ್ತಾ ಇದೆ ಅಂತ. ಆದ್ರೆ ಈ ಕಾಂಪೌಂಡ್ ಹಾರ ಬಂದ ಈ ಗಂಡು ಬೆಕ್ಕಿನ ಪ್ರೀತಿಗೆ ಸಾಕ್ಷಿ ಎಂಬಂತೆ ಇದೀಗ 4 ಮಕ್ಕಳಾಗಿದ್ದು ಮಾಲೀಕರ ನಡುವೆ ಹಾದಿ ಬೀದಿ ಕಿತ್ತಾಟಕ್ಕೆ ಕಾರಣ ಆಗ್ಬಿಟ್ಟಿದೆ. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿ ನಿನ್ನೆ ಬೆಳಗ್ಗೆ ಇಂಥದ್ದೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಸಾಕು ಬೆಕ್ಕೊಂದು ತನ್ನ ಹಿಂದಿನ ಮನೆಯ ಹೆಣ್ಣು ಬೆಕ್ಕಿನೊಂದಿಗೆ ನಡೆಸಿರುವ ಸರಸ ಸಲ್ಲಾಪಕ್ಕೆ ಹೆಣ್ಣು ಬೆಕ್ಕು 4 ಮರಿಗಳಿಗೆ ಜನ್ಮ ಕೊಟ್ಟಿದೆ. ಇದರಿಂದ ತಮ್ಮ ಮನೆಯ ಹೆಣ್ಣು ಬೆಕ್ಕು ಮರಿ ಹಾಕಿರೋದಕ್ಕೆ ಮುಂದಿನ ಮನೆಯ ಗಂಡು ಬೆಕ್ಕೇ ಕಾರಣ. ಹಾಗಾಗಿ ಮರಿಗಳನ್ನ ಗಂಡು ಬೆಕ್ಕಿನ ಮನೆಯವರೇ ಸಾಕಬೇಕು ಅನ್ನೋ ಗಲಾಟೆ. ಗಂಡು ಬೆಕ್ಕಿನ ಮನೆ ಬಳಿ ಮರಿಗಳನ್ನ ತಂದು ಬಿಟ್ಟ ಹೆಣ್ಣು ಬೆಕ್ಕಿನ ಮಾಲಕಿ ಇದನ್ನ ಒಪ್ಪದ ಗಂಡು ಬೆಕ್ಕಿನ ಮನೆಯವರು ತಮಗೂ ಇದಕ್ಕೂ ಸಂಬಂಧ ಇಲ್ಲ, ಜನ್ಮ ಕೊಟ್ಟಿರುವ ಹೆಣ್ಣು ಬೆಕ್ಕಿನ ಮನೆಯವರೇ ಸಾಕ್ಲಿ ಅನ್ನೋ ವಾದ ಮಾಡಿದ್ದಾರೆ. ಏನೋ ಬೀದಿ ಜಗಳ ತಾರಕಕ್ಕೇರ್ತಾ ಇದ್ದಂತೆ ಗಂಡು ಬೆಕ್ಕಿನ ಕಡೆಯವರು 112ಗೆ ಕರೆ ಮಾಡಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ಜಗಳ ಬಿಡಿಸಿ ಬುದ್ಧಿ ಹೇಳ್ಕಳಿಸಿದ್ದಾರೆ. ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು ಅನ್ನೋ ಹಾಗೆ ಇಲ್ಲಿ ಬೆಕ್ಕಿನ ಲವ್ಗೆ ಬ್ರೇಕ್ ಹಾಕೋರು ಯಾರು ಅಲ್ವಾ? ಸಾಕು ಪ್ರಾಣಿಗಳಿಗೆ ಸಂತಾನಹರಣ ಚಿಕಿತ್ಸೆ ಅಥವಾ ಸಾಂಕ್ರಾಮಿಕ ರೋಗಗಳ ವಿರುದ್ಧದ ಲಸಿಕೆ ಹಾಕಿಸೋದು, ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳುವುದು ಪಾಲಕರ ಕರ್ತವ್ಯ. ಅದನ್ ಬಿಟ್ಟು ಹೀಗೆ ಮರಿಗಳನ್ನ ಬೀದಿಗೆ ಬಿಸಾಡಿ ಜಗಳ ಮಾಡೋದು ಎಷ್ಟು ಸರಿ ಅಂತಿದ್ದಾರೆ ಪ್ರಾಣಿ ಪ್ರಿಯರು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.